ಲಕ್ಷ್ಮಿ, ಇದು ಅಮ್ಮು ಸಾಮ್ರಾಜ್ಯ. ಅವಳಿಗೆ ಅಂತ ಬೇರೆ ಪ್ರಪಂಚ ಇತ್ತು ಅಂದ್ರೆ ಅದು ಈ ರೂಮ್. ಚೆನ್ನಾಗಿದೆ. ಲಕ್ಷ್ಮಿ, ನಮ್ಮ ಅಮ್ಮುಗೆ ಓದು ಅಂದರೆ ತುಂಬ ಇಷ್ಟ. ನೋಡು ಎಷ್ಟೊಂದು ಇಂಗ್ಲೀಷ್ ಬುಕ್ಸ್ ಇಟ್ಕೊಂಡಿದ್ದಾಳೆ. ಇದಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ಬುಕ್ಸ್ ಇದೆ. ಅದೆಲ್ಲ ನಾವು ವಾರ್ಡ್ರೋಬಲ್ಲಿ ಎತ್ತಿಟ್ಟಿದ್ದೀವಿ. ಅವಳೇನಾದ್ರು ಇದ್ದಿದ್ರೆ ಮಂಚದ ಮೇಲೆ, ಸೋಫಾ ಮೇಲೆ, ಚೇರ್ ಮೇಲೆ ಎಲ್ಲಂದ್ರಲ್ಲಿ ಬುಕ್ಸು. ನಮ್ಮಮ್ಮು ಭಾಳ ಬುದ್ಧಿವಂತೆ. ಅವಳು ಹೇಳೋಳು ಇವೆಲ್ಲ ಪ್ರಪಂಚದ ಅತ್ಯಂತ ಶ್ರೇಷ್ಠ ಬರಹಗಾರರ ಪುಸ್ತಕಗಳು ಅಂತ. ಪಾಪ ಅದು ಎಲ್ಲೆಲ್ಲಿಂದನೂ ಹುಡುಕಿ 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 ತಂದಿದ್ದಾಳೆ. ಒಂದ್ಸಲ ಅಂತೂ ಒಂದು ಪುಸ್ತಕನ ಅಂಗಡಿಯಲ್ಲಿ ಸಿಗಿದೆ, ಇಂಟರ್ನೆಟ್ಟಲ್ಲೂ ಸಿಗಿದೆ. ಕೊನೆಗೆ ನನ್ನನ್ನು ಕರ್ಕೊಂಡು ಅವೆನ್ಯೂ ರೋಡಲ್ಲಿ ಅದೇನೋ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳನ್ನ ಮಾರ್ತಾರಲ್ಲ, ಅಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಬಿಸಿಲಲ್ಲಿ ಕೆದಕಿ 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 ಅಂತೂ ತಗೊಂಡ್ಬಂದು ಬಿಡಲಿಲ್ಲ. ಅದರಲ್ಲಿ ಫಿಲಾಸಫಿ, ಸೈನ್ಸು, ಇತಿಹಾಸ, ಕಾದಂಬರಿ, ಕಥೆ ಎಲ್ಲದೂ ಇದ್ದು ಯಾವುದನ್ನು ಬಿಟ್ಟಿಲ್ಲ. ಅವ್ರು ಇಷ್ಟೊಂದು ಬುಕ್ಸ್ ಓದ್ತಿದ್ದ ತಾತ. ಅಮ್ಮು ಅಂದ್ರೇನೆ ಹಾಗೆ. ಅವಳು ಓದೋ ಪುಸ್ತಕದಿಂದ ಹಿಡಿದು ಹಾಕೋ ಬಟ್ಟೆವರೆಗೂ ಒಳ್ಳೆ ಟೇಸ್ಟ್ ಇತ್ತು. ಅವಳನ್ನು ಮದುವೆ ಮಾಡಿಕೊಟ್ಟು ಮನೆಗೆ ವಾಪಸ್ ಬಂದಮೇಲೆ ನನಗೆ ಈ ರೂಮಿಗೆ ಬರೋಕ್ಕೆ ಧೈರ್ಯ ಆಗ್ತಿರಲಿಲ್ಲ. ಒಬ್ಬಳು ಮೊಮ್ಮಗಳಿದ್ದ ರೂಮಿಗೆ ಇನ್ನೊಬ್ಬಳು ಮೊಮ್ಮಗಳನ್ನು ಕಳಿಸಿದ. ಅಮ್ಮು ಇಲ್ಲದೆ ಇರೋ ಜಾಗನ ತುಂಬಿಸೋಕೆ ಆ ಭಗವಂತ ನಿನ್ನನ್ನು ಕಳಿಸಿದಾನೆ ಅನ್ಸುತ್ತೆ. ಇವ್ರು ಹೇಳ್ತಿರೋದು ನಿಜ. ಯಾವುದೇ ಸಂಕೋಚ ಇಲ್ಲದೆ ನಿನಗೇನು ಬೇಕಾದರೂ ಕೇಳು, ಸರಿನಾ? ಪಾವನಿ ಇರ್ತಾಳೆ, ಅವಳ ಹತ್ರ ಮಾತಾಡು. ಅವಳ ಹತ್ರ ಏನಿದ್ರು ಹಂಚ್ಕೊ, ಸರಿನಾ? ಸರಿ ಅಜ್ಜಿ. ರೆಸ್ಟ್ ಮಾಡ್ಬಿಟ್ಟು ನಾನಿದ್ದೀನಿ. ಲಕ್ಷ್ಮಿ, ಏನೇ ಬೇಕಿದ್ರು ಕೇಳು, ಆಯ್ತಾ? ಸರಿ ಅಕ್ಕ.